ಸರ್ ನಮಸ್ತೆ. ನಮಸ್ತೆ. ನಾನು ಟಿಮ್ಯಾಕ್ ಆಗಿರೋದಿನ ಸರ್ ದಿವಾಕರ್ ಅಂತ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಾನು ನಟರಾಜು ಅಂತ. ನಾನು ಸಂತೆ ಕಾವದವಾಡಿ. ನಾನು ಇನ್ನೇನು ನಿಮ್ಮ ಟೀಮ್ ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಿ? ನಾವು ಹೆಚ್ಚು ಕಡಿಮೆ 15 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀವಿ. ಏನೇನು ಬೆಳೆ ಬೆಳೀತಿದ್ದೀರಿ ಸರ್? ನಾನು ಟೊಮೊಟೊ, ಎಳವನು, ಈರುಳ್ಳಿ ಮತ್ತು ಕ್ಯಾಬೇಜು, ಬಾಳೆ, ಪ್ರತಿಯೊಂದು ಇನ್ನೂ ಸುಮಾರು ತರಕಾರಿಗಳೆಲ್ಲ ಬೆಳೀತಾ ಇದ್ದೀನಿ. ಈಗ ನಮ್ಮದು ಟಿಮ್ಯಾಕ್ ಗೊಬ್ಬರಗಳನ್ನ ಯೂಸ್ ಮಾಡ್ತಾ ಇದ್ದೀರಿ ಸರ್ ಲಾಸ್ಟ್ ಇಯರಿಂದ. ನಿಮಗೆ ಲಾಸ್ಟ್ ಯಾವ ಬೆಳೆಗೆ ಯೂಸ್ ಮಾಡಿದ್ರಿ ಸರ್? ಮತ್ತು ನಿಮಗೆ ಅದ್ರ ಅನುಭವ ಹೆಂಗಿತ್ತು? ಇವಾಗ ಟೊಮೊಟೊಗೆ ಯೂಸ್ ಮಾಡ್ತಾ ಇದ್ದೀರಾ. ಲಾಸ್ಟ್ ಇಯರ್ ನಿಮಗೆ ಎಳವನ್ ಹಾಕಿದ್ರಿ, ಎಳವನ್ಗೆ ಯೂಸ್ ಮಾಡಿದ್ರಿ. ಇದಕ್ಕೆ ಹಾಕಿದ್ರಿ, ಅದು ಆನಿಯನ್ ಹಾಕಿದ್ರಿ, ಆನಿಯನ್ಗೆ ಯೂಸ್ ಮಾಡಿದ್ರಿ. ಈಗ ಟೊಮೊಟೊಗೆ ಯೂಸ್ ಮಾಡ್ತಿದ್ದೀರಾ. ನಿಮ್ಗೆ ಹೆಂಗೆ ಅನಿಸ್ತಿದೆ ಸರ್ ಗೊಬ್ಬರದ ಬಗ್ಗೆ? ಸರ್ ಇವಾಗ ನನಗೆ ಟಿಮ್ಯಾಕ್ ಬಂದು ಕಳೆದ 1 ವರ್ಷದಿಂದ ಪರಿಚಯ ಇದೆ. 1 ವರ್ಷ ಆಯಿತು. ಅದಕ್ಕಿಂತ ಮೊದಲು ನಮ್ಮ ಪಕ್ಕದಲ್ಲಿ ಜಗದೀಶ್ ಅಂತ ಅಂದ್ಬಿಟ್ಟು ಅವರು ಕೋಚ್ ಮಾಡಿದ್ರು. ಅವ್ರು ನೋಡ್ಬಿಟ್ಟು ನಾನು ಎಳವನ್ ಮಾಡಿದೆ. ಎಳವನ್ಗೆ 2 ಎಕರೆ 10,000, ಅದು 1 ಎಕರೆಗೆ 3,000 ಪೈರ್ ಅಂತ 6,000 7,000 ಪೈರ್ ಹಾಕಿದ್ವಿ ಸರ್. 2 ಎಕರೆಗೆ 7,000 ಹಾಕಿದೆ. ಅದು ಬರೀ ಟೀಮ್ಯಾಕೆ ಮಾಡಿದೆ ನಾನು, ಬೇರೆ ಯಾವುದೂ ಮಾಡಿಲ್ಲ. ಟೀಮ್ಯಾಕಲ್ಲಿ ಫಸ್ಟ್ ಕಟಿಂಗು 50 ಟನ್ ಬಂತು. ಫಸ್ಟ್ ಕಟಿಂಗ್ 50 ಟನ್ ಮಾಡಿದ್ರಿ ಸರ್. 2 ಎಕರೆಲಿ 50 ಟನ್ ಕಟ್ ಆಯ್ತು ಸರ್. ನಂತರ ಪುನಃ ಕಡಿಮೆ ಅಂದರೆ 7 ರೂಪಾಯಿ 9 ರೂಪಾಯಿ ಕೊಟ್ಟಿದೆ. ಪುನಃ 25 ಟನ್ ಆಯಿತು. ಒಟ್ಟಿಗೆ 2 ಎಕರೆಲಿ 75 ಟನ್ ಕೊಟ್ಟೆ. ಟೀಮ್ಯಾಕೆ ಮಾಡಿದೆ. ಅಂದ್ರೆ ನಿಮಗೆ 7,000 ಪೈರಲ್ಲಿ 75 ಟನ್ ಮಾಡಿದ್ರಿ ಸರ್. ಅಂದ್ರೆ KC1 ಮತ್ತು KC3 KC5 ಮೂರು ಬಿಟ್ಟಿದ್ದೀನಿ. ಮತ್ತೆ GZ ಸರ್, KN K ಇವು ಇದನ್ನೇ ಸ್ಪ್ರೇ ಮಾಡ್ಕೊಂಡು ಮಾಡಿದ್ದೀನಿ. ಚೆನ್ನಾಗಿ ಸರ್. ಮತ್ತೆ ನೆಕ್ಸ್ಟ್ ಆನಿಯನ್ ಮಾಡಿದ್ರಿ ಸರ್? ಆನಿಯನ್ಗೂ ಮಾಡಿದೆ. ಆನಿಯನ್ ಕೂಡ ಬರೀ ಟೀಮ್ಯಾಕೆ ಮಾಡಿದೆ. ಮಧ್ಯೆ ನಾವು ಬೆಡ್ ಕೊಟ್ಟಿದ್ದೆ ಅಷ್ಟೇ. ಅದು ಬಿಟ್ಟರೆ ಟೀಮ್ಯಾಕೆ ಮಾಡಿದೆ. ಒಳ್ಳೆ ಇಳುವರಿ ಬಂತು. ಒಂದು 3 ಕ್ವಿಂಟಲ್ ಹಾಕಿದೆ. ಅದರಲ್ಲಿ ಬಂದು 65 ಕ್ವಿಂಟಲ್ ಈರುಳ್ಳಿ ಆಗಿತ್ತು. ಅಂದ್ರೆ 3 ಕ್ವಿಂಟಲ್ ಈರುಳ್ಳಿಗೆ 65 ಕ್ವಿಂಟಲ್ ಈರುಳ್ಳಿ. ಅದಕ್ಕೆ ಯಾವ ತರ ಬಳಸಿದ್ರಿ ಸರ್? ನಮ್ದು ಸರ್ 10 ದಿನಕ್ಕೊಂದ್ಸಲ ಫಸ್ಟ್ ಮತ್ತೆ ಟೀಮ್ಯಾಕ್ 3 ಟೀಮ್ಯಾಕ್ 5 ಸರ್. ಅಂದ್ರೆ ನಾಟಿ ಮಾಡೋ 10 ದಿನಕ್ಕೆ ಸ್ಟಾರ್ಟ್ ಮಾಡಿದೆ. ನಂತರ ಅದು ಕೊನೆವರೆಗೂ ಅದೇ ಕೊಟ್ಟಿದ್ದೆ. ಒಳ್ಳೆ ಎಳ್ಳು ಬಂದಿತ್ತು, ಒಳ್ಳೆ ಚೆನ್ನಾಗಿ ಬಂದಿತ್ತು. ಈಗ ನೆಕ್ಸ್ಟ್ ನಂತರ ಇವಾಗ ಟೊಮೊಟೊ ಕೊಟ್ಟಿದ್ದೀನಿ. ಟೊಮೊಟೊಗೆ K3 ಮತ್ತೆ ಇನ್ನೂ ಹೋಗಿಲ್ಲ. ಫಸ್ಟ್ ಮತ್ತೆ 3 ಹೋಗಿದ್ದೀನಿ. KC1 ಹೋಗಿದೆ ಸರ್, KC3 ಹೋಗಿದ್ದೀನಿ. ಇವಾಗ ನೋಡಿ, ಇದು ಇನ್ನು ಬೇರೆ ಯಾವುದು ಕೊಟ್ಟಿಲ್ಲ, ಬರೀ KC1 3ನೇ ಕೊಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಬಂದಿದೆ, ಬೇರೆ ಯಾವುದು ಕೊಟ್ಟಿಲ್ಲ. ಅದರಿಂದ ಎಲ್ಲ ರೈತರು ಕೂಡ ಬರೀ KC1 ಮತ್ತೆ 3, 5 ಇದನ್ನೇ ಮಾಡಿದ್ರೆ ಒಳ್ಳೆ ಇಳುವರಿ ಬರುತ್ತೆ ಅಂತ ನಮ್ಮ ಅನಿಸಿಕೆ. ತಾವು ರೈತರು ಕೂಡ ಇದನ್ನೇ ಮಾಡಿ ಅಂತ ಈ ಮೂಲಕ ಎಲ್ಲರಿಗೂ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈಗ ಲಾಸ್ಟ್ ಇಯರ್ ಅಲ್ಲ ಸರ್ ನಮ್ದು ಟಿಮ್ಯಾಕ್ ಬರಕ್ ಮುಂಚೆನೆ ಈಗ ಬೇರೆ ಗೊಬ್ಬರಗಳನ್ನ ನೀವು ಬಳಸ್ತಾ ಇದ್ರಿ. ಅವಾಗ ಸರ್ ನೀವು ಅವಾಗ ಹೆಂಗಿತ್ತು? ಈ ಟಿಮ್ಯಾಕ್ ನೀವು ಕೊಡ್ತಿರಲ್ಲ ಸರ್, ಹಂಗೆ ಅವಾಗ ನಿಮ್ಗೆ ಏನ್ ಚೇಂಜಸ್ ಆಗಿದೆ ಸರ್? ಸರ್ ಟೀಮ್ಯಾಕ್ ಅಂತಂದ್ರೆ 10 ದಿನಕ್ಕೊಂದ್ಸರಿ ಕೊಡ್ತಿದ್ವಿ. ಅವಾಗ ನಾವು 1261 910 ಇವೆಲ್ಲ ಏನ್ ಮಾಡ್ತಾ ಇದ್ವಿ, ದಿನ ಬಿಟ್ಟು ದಿನ ಕೊಡ್ತಾ ಇದ್ವಿ. ಎಕರೆಗೆ ಒಂದು 4 kg 5 kg ಹಂಗೆ. ಇವಾಗ ಏನಾಗಿದೆ, 10 ದಿನಕ್ಕೆ ನಮಗೆ ಅನುಭವ ಏನಾಗಿದೆ, ಇದು ಇಳುವರಿ ಬರುತ್ತಾ ಬರಲ್ವಾ ಅಂತ ಒಂದು ನಂಬಿಕೆ ಇರಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ. 5 kg ಕೊಟ್ರೆ ಸಾಕಾಗುತ್ತೆ, ಇದು 1 ಎಕರೆಗೆ ಸಾಲಲ್ಲ ಅಂತ ಅಂದ್ಬಿಟ್ಟು ಮಧ್ಯೆ ಮಾಡ್ಬೇಕು ಅನ್ನೋ ಅನ್ಕೊಂಡಿದ್ವಿ. ಯಾವಾಗ ನಾವು ಎಳವನಲ್ಲಿ ನೋಡಿದೆ, ಅವಾಗ ಅನಿಸ್ತು ಫಸ್ಟ್ ಮತ್ತೆ 3 ಇದನ್ನು 10 ದಿನಕ್ಕೆ ಸಲ ಕೊಟ್ರೆ ಇದೇ ಸಾಕು, ಇನ್ನು ಬೇರೆ ಬೇಡ. ಸಿಂಗಲ್ ನ್ಯೂಟ್ರಿಯನ್ಸ್ ಕೂಡ ಕಡಿಮೆ ಹಾಕ್ಬೋದು, ಬೇರೆ ಗೊಬ್ಬರಗಳು ಬೇಕಾಗಿಲ್ಲ. KC1 KC3 ನಾವು ಬೆಳಿಬೋದು ಅಂತ ನಮ್ಮ ಅನಿಸಿಕೆ ಆಗಿದೆ. ಅಂದ್ರೆ ಈಗ ಬೇರೆ ಗೊಬ್ಬರನು ಕೊಡದೆ ನೀವು KC ಯೂಸ್ ಮಾಡಿದ್ರು ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ನಿಮ್ಮ ನೋಡ್ಕೊಂಡು ಈಗ ಬೇರೆ ರೈತರುಗಳು ಮಾಡ್ಬೋದು ಖಂಡಿತ. ಪ್ರತಿಯೊಬ್ಬ ರೈತರು ಕೂಡ ಇದು KC1 KC3 5 ಪ್ರತಿಯೊಬ್ಬ ರೈತರು ಕೂಡ ಬಳಸಿ ಒಳ್ಳೆ ಇಳುವರಿ ತೆಗಿಬೋದು ಅಂತ.